ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ವಿಚಾರಣೆ ನಡೀತಾ ಇದೆ. 161 ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸುವ ಮುನ್ನ ಪ್ರಶ್ನೆಗಳ ಮಳೆ ಪವಿತ್ರ ಗೌಡಗೆ. ರೇಣುಕಾಸ್ವಾಮಿ ಪರಿಚಯದ ಬಗ್ಗೆ ತನಿಖಾಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಪೊಲೀಸ್ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಪವಿತ್ರ ಗೌಡ ಮುಂದೆ ಇಟ್ಟಿದ್ದಾರೆ. ಈತ ಹೇಗೆ ಪರಿಚಯ, ಕೇವಲ ಸೋಷಿಯಲ್ ಮೀಡಿಯಾದಲ್ಲ, ಯಾವ ರೀತಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಟ್ಟಾರೆ ಪ್ರಕರಣದಲ್ಲಿ ಈಗ ಪವಿತ್ರ ಗೌಡ A1 ಆರೋಪಿ. ಸೊ ಪವಿತ್ರ ಗೌಡ ವಿಚಾರಣೆ ಹೇಗೆ ನಡೆಸಲಾಗ್ತಾ ಇದೆ, ಯಾವೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಟು ಉತ್ತರ ಪಡ್ಕೊಳ್ಳೋ ಕೆಲಸಕ್ಕೆ ವಿಚಾರಣಾ ಅಧಿಕಾರಿಗಳು ಮುಂದಾಗಿರೋದು? ಇಡೀ ಪ್ರಕರಣದ ಕೇಂದ್ರ ಬಿಂದು ಜೊತೆಗೆ ಮೂಲ ಕಾರಣ ಪವಿತ್ರ ಗೌಡ. ಈ ಪ್ರಕರಣದಲ್ಲೂ ಕೂಡ ಪವಿತ್ರ ಗೌಡ A1 ಆರೋಪಿ ಆಗಿರುವಂತದ್ದು. ಪ್ರಕರಣದಲ್ಲಿ ಕೇವಲ ಕೊಲೆ ಕೇಸ್ ಮಾತ್ರ ಅಲ್ಲ, IPC 302 ಕೊಲೆ ಕೇಸ್, 201 ಸಾಕ್ಷ್ಯನಾಶ, 363 ಕಿಡ್ನಾಪ್ ಸೇರಿದಂತೆ IPC 120B ಒಳಸಂಚನ್ನು ಕೂಡ ಪೊಲೀಸರು ಆಡ್ ಮಾಡಿರುವಂತದ್ದು. ಅಂದ್ರೆ ಪವಿತ್ರ ಗೌಡ ಏನ್ A1 ಆರೋಪಿ ಆಗಿದ್ರೆ, ಅವರು A1 ಆಗಿರುವಂತಹ ಪ್ರಕರಣದಲ್ಲಿ ಅವ್ರ ಮೇಲಿರುವಂತಹ 4 ಸೆಕ್ಷನ್ಗಳು ಕೂಡ ನಾನ್ ಬೇಲಬಲ್ ಸೆಕ್ಷನ್ಸ್ ಆಗಿರುವಂತದ್ದು. ನಿನ್ನೆ ಪವಿತ್ರ ಗೌಡರಿಗೆ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ನಿನ್ನೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ತನ್ಗೇನು ಗೊತ್ತಿಲ್ಲ, ಪ್ರಕರಣದಲ್ಲಿ ನನ್ಗೇನು ಗೊತ್ತಿಲ್ಲ, ನನ್ನನ್ನ ಬಿಟ್ಬಿಡಿ ಅನ್ನೋ ಮಾತನ್ನ ಪವಿತ್ರ ಗೌಡ ಹೇಳಿದ್ರು. ಆದ್ರೆ ಯಾವಾಗ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ 6 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ತಾರೆ. ಇವತ್ತು 2ನೇ ದಿನ ಬೆಳಿಗ್ಗೆ 9:30 ಪವಿತ್ರ ಗೌಡರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಪವಿತ್ರ ಗೌಡರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಪವಿತ್ರ ಗೌಡ ತನ್ಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಜೊತೆಗೆ ಆಕೆಯ ಮೊಬೈಲ್ ಅನ್ನ ಪೊಲೀಸರು ಏನ್ ತಗೊಂಡಾರೆ, ನಿನ್ನೆ ಸೀಸ್ ಮಾಡಿಕೊಂಡು ಆಕೆಯ ವಾಟ್ಸ್ಆಪ್ ಚಾಟಿಂಗ್ ಅನ್ನ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಆಕೆಯ ವಾಟ್ಸ್ಆಪ್ ಚಾಟಿಂಗ್ ಹಿಸ್ಟ್ರಿ ಜೊತೆಗೆ ಆಕೆ ಮಾಡಿದಂತ ಕೆಲವೊಂದಷ್ಟು ಚಾಟಿಂಗ್ ನ ಸ್ಕ್ರೀನ್ ಶಾಟ್ ಗಳನ್ನ ಪೊಲೀಸರು ಪಡ್ಕೊಂಡಿರುವಂತದ್ದು. ಅದರ ಮಿರರ್ ಇಮೇಜ್ ಅನ್ನ ಪಡ್ಕೊಂಡು, ಅಂದ್ರೆ ಆಕೆ ವಾಟ್ಸ್ಆಪ್ ನಲ್ಲಿ ಮಾಡಿರುವಂತಹ ಮೆಸೇಜ್ ಗಳನ್ನ ಸ್ಕ್ರೀನ್ ಶಾಟ್ ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಪವಿತ್ರ ಗೌಡ ತನ್ಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಅಂದ್ರೆ ನಿಮ್ಗೂ ರೇಣುಕಾಸ್ವಾಮಿಗೂ ಹೇಗೆ ಪರಿಚಯ ಅಂತೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ನನಗೆ ಪರಿಚಯನೇ ಇಲ್ಲ, ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಮೂಲಕವಾಗಿ ತನ್ನಗೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಅಂತ ಪೋಸ್ಟ್ ಅನ್ನ ಮಾಡಿದ್ದ, ಇದು ನನ್ಗೆ ಯಾರ ಬಳಿ ಕೂಡ ಹೇಳಿರ್ಲಿಲ್ಲ ಅಂತೇಳಿ ಆಕೆ ಹೇಳ್ತಿದ್ರು ಕೂಡ. ಪ್ರಕರಣದಲ್ಲಿ ದರ್ಶನ್ ಅವರ ಎಂಟ್ರಿ ಹೇಗಾಗುತ್ತೆ, ವಿಚಾರ ದರ್ಶನ್ ಹೇಗೆ ಗೊತ್ತಾಗುತ್ತೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತ ಪ್ರಶ್ನೆ ಮಾಡಿದ್ರು ಕೂಡ ಪವಿತ್ರ ಗೌಡ ಸ್ಪಷ್ಟವಾದಂತಹ ಉತ್ತರವನ್ನು ಕೊಡ್ತಿಲ್ಲ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನನಗೆ ರೇಣುಕಾಸ್ವಾಮಿಗೂ ಪರಿಚಯ ಇಲ್ಲ, ಅದು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರೆ ನನ್ನ ಅಕೌಂಟ್ಗೆ ಸಂಬಂಧಪಟ್ಟಂತೆ ನನಗೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಆತ ಪೋಸ್ಟ್ ಅನ್ನ ಮಾಡಿದ್ದ ಅಂತೇಳಿ ಮಾತ್ರ ಹೇಳ್ತಿದ್ದಾರೆ. ಆದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿದಂತ ವಿಚಾರ ಆಗಿರ್ಬೋದು, ಆತನನ್ನ RR ನಗರದ ಶೆಡ್ಗೆ ಕರ್ಕೊಂಡ್ಬಂದು ಕೂಡಿ ಹಾಕಿ ಹಲ್ಲೆ ಮಾಡಿದಂತ ವಿಚಾರ ಆಗಿರ್ಬೋದು, ಆತನನ್ನ ಕೊಲೆ ಮಾಡಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದಂತ ವಿಚಾರ ಆಗಿರ್ಬೋದು, ಜೊತೆಗೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಂತ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಪವಿತ್ರ ಗೌಡ ತನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದಿಡ್ತಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.